ಆ ಯುವಕ ಒಬ್ಬ ರಿಕವರಿ ಏಜೆಂಟ್. ಲೋನ್ ಕಟ್ಟದವರನ್ನ ಸಂಪರ್ಕಿಸಿ ವಸೂಲಿ ಮಾಡೋ ಕೆಲಸ ಅವನದ್ದು. ಆದ್ರೆ ಅವನ ಕೆಲಸವೇ ಆತನಿಗೆ ಶಾಪವಾಗಿತ್ತು. ಲೋನ್ ರಿಕವರಿ ಮಾಡಲು ಹೋದವನು ಕಲ್ಲಿನಿಂದ ಪೆಟ್ಟು ತಿಂದು ಆಸ್ಪತ್ರೆ ಸೇರಿದ್ದ. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು, ನೀವೇ ನೋಡಿ. ರಿಕವರಿ ಏಜೆಂಟ್ ಮೇಲೆ ಮಾರಣಾಂತಿಕ ಹಲ್ಲೆ. ಬ್ಯಾಂಕ್ ಸಿಬ್ಬಂದಿಗೆ ಕಲ್ಲಿನಿಂದ ಮಣಿಸೋ ಇಚ್ಛೆ ತಳಿತ. ಇಎಂಐ ಹಣ ಕೊಡ್ತೀನಿ ಬಾ ಎಂದು ಕರೆಸಿದ್ದ ಕಿರಾತಕ. ಈತನ ಹೆಸರು ಚಂದನ್. ಬೆಂಗಳೂರಿನ ಆಂಧ್ರಹಳ್ಳಿಯ ನಿವಾಸಿ. ಖಾಸಗಿ ಬ್ಯಾಂಕ್ ಒಂದರಲ್ಲಿ ರಿಕವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಯಸ್, ಕೆಲ ತಿಂಗಳ ಹಿಂದೆ ರಮೇಶ್ ಎನ್ನುವ ವ್ಯಕ್ತಿ ಇವರ ಬ್ಯಾಂಕ್ನಲ್ಲಿ ಕಾರ್ ಲೋನ್ ಪಡೆದಿದ್ದ. ಬರೋಬ್ಬರಿ 4 ತಿಂಗಳು ಇಎಂಐ ಕಟ್ಟದೆ ಫೋನ್ ಸಂಪರ್ಕಕ್ಕೂ ಸಿಗದೆ ಸತಾಯಿಸುತ್ತಿದ್ದ. ಆದ್ರೆ ಬ್ಯಾಂಕ್ ಸಿಬ್ಬಂದಿ ಚಂದನ್ ಪದೇ ಪದೇ ಕರೆ ಮಾಡಿ ಇಎಂಐ ಕಟ್ಟುವಂತೆ ಸೂಚಿಸಿದ್ದು ಇದ್ಯಾವುದಕ್ಕೂ ರಮೇಶ್ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಚಂದನ್ ಕೊನೆಯದಾಗಿ ರಮೇಶ್ ಸಂಪರ್ಕಿಸಿದಾಗ ಶಾಕ್ ಎದುರಾಗಿತ್ತು. ಹೌದು, ಇದೇ ತಿಂಗಳ 1ನೇ ತಾರೀಕಿನಂದು ಚಂದನ್ಗೆ ಕರೆ ಮಾಡಿದ ರಮೇಶ್ ಇಎಂಐ ಹಣ ಕೊಡ್ತೀನಿ ಬಾ ಅಂತ ಕರೆದಿದ್ದ. ಅನ್ನಪೂರ್ಣೇಶ್ವರಿ ನಗರದ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಕರೆಸಿಕೊಂಡು ಕಲ್ಲಿನಿಂದ ತಲೆ ಹಾಗೂ ಬೆನ್ನಿಗೆ ಹಿಗ್ಗಾ ಮುಗ್ಗಾ ಥಳಿಸಿದ್ದಾನೆ. ಅಷ್ಟೇ ಅಲ್ಲದೆ ತೀರಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಂದನ್ ಅವರ ಐಫೋನ್ ಹಾಗೂ ಇನ್ನೊಂದು ಮೊಬೈಲ್ ಅನ್ನ ಒಡೆದು ಹಾಕಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದ ರಮೇಶ್ ತನ್ನ 4 ಸ್ನೇಹಿತರ ಕರೆಸಿ ಅವರ ಜೊತೆ ಸೇರಿ ಹಲ್ಲೆ ಮಾಡಿದ್ದಾನೆ. ನಿನ್ನ ಗಾಡಿಯನ್ನು ಒಡೆದು ಹಾಕ್ತೀನಿ ಅಂತ ಬೆದರಿಸಿದ್ದಾನೆ ಅಂತ ಚಂದನ್ ಆರೋಪಿಸಿದ್ದಾರೆ. ಇಎಂಐ ಕಟ್ಟಿರಲಿಲ್ಲ 4 ತಿಂಗಳಿಂದ ರಮೇಶ್ ಅಂತ. ಅವರು ಕೇಳಿದ್ದಕ್ಕೆ ಮನೆ ಹತ್ರ ಬನ್ನಿ ಅಂತ ಹೇಳಿದ್ರು. ಸರಿ ಅಮೌಂಟ್ ಮನೆ ಹತ್ರ ಹೋದೆ. ಮನೆ ಹತ್ರ ಹೋಗ್ತಿದ್ದಂಗೆ ಏಕ್ದಮ್ಮು ಮೊಬೈಲೆಲ್ಲ ಹೊಡೆದಾಕಿ ನಾನು ಕಟ್ಟಲ್ಲ ಹಂಗೆ ಅಮೌಂಟ್ ತುಂಬ ಕೆಟ್ಟ ಪದದಲ್ಲಿ ಮಾತಾಡಿಕೊಂಡು ಅವರು ಇದು ಮಾಡಿದ್ದಾರೆ. ಮತ್ತು ಕಲ್ಲಲ್ಲಿ ನನಗೆ ಹೊಡೆದು ಮತ್ತು ಫುಲ್ಲು ನನಗೆ ತಲೆ ಮತ್ತು ತಲೆ ಏಟಾಗಿದೆ ಮತ್ತು ಬೆನ್ನು ಏಟಾಗಿದೆ, ತುಂಬ ಏಟಾಗಿದೆ. ಕೇಳೋದಕ್ಕೆ ನಂಗೆ ಕಟ್ಟೋದೇ ಇಲ್ಲ. ಮತ್ತು ನಂದು 2 ಮೊಬೈಲ್ ಹೊಡೆದಾಕಿದ್ದಾರೆ. ಐಫೋನ್ ಒಂದು, ಇನ್ನೊಂದು ಆ್ಯಂಡ್ರಾಯ್ಡ್ ಒಂದು, 2 ಮೊಬೈಲ್ ಹೊಡೆದಾಕಿದ್ದಾರೆ. ಕೇಳೋಕೆ ಹೋಗಿದ್ದಕ್ಕೆ ಇಲ್ಲ ನಾನು ಕಟ್ಟೋದೇ ಇಲ್ಲ, ನಾನು ಹೊಡೆದಾಕೇ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೂಡ ನಾನು ಮಾಡಿದ್ದೀನಿ, FIR ಕೂಡ ಆಗಿದೆ ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ನಲ್ಲಿ. ಇನ್ನು ಗಾಡಿ ರಕ್ಷಿತಾ ಅನ್ನುವವರ ಹೆಸರಿನಲ್ಲಿದ್ದು ರಮೇಶ್ ರಕ್ಷಿತಾ ತಂದೆ ಅನ್ನೋದು ಗೊತ್ತಾಗಿದೆ. ಘಟನೆ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ FIR ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.